ಹಿರೇಹಾಳ್. ಇನ್ನು 10ನೇ ರಾಶಿ ಮಕರ ರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 2/6/2026 6ನೇವನಾಗಿ ಮಿಥುನ ರಾಶಿಯಲ್ಲಿದ್ದು, ಕೆಲಸ ಸಂಬಂಧಿ ಅಡಚಣೆಗಳು ಮತ್ತು ಆರೋಗ್ಯ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಶ್ರಮದ ಪ್ರಮಾಣ ಹೆಚ್ಚಾಗುವುದರಿಂದ ಮಾನಸಿಕ ಒತ್ತಡವು ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧಾತ್ಮಕ ಪರಿಸ್ಥಿತಿ ಎದುರಾಗಬಹುದು. ಆದರೂ ಶಿಸ್ತಿನ ಪಾಲನೆ ಮತ್ತು ಸಮಯ ಪಾಲನೆ ಹಿತಕರ ಫಲ ನೀಡುತ್ತದೆ. ಆರೋಗ್ಯದ ಬಗ್ಗೆ ವಿಶೇಷ ಜಾಗರೂಕತೆ ತೆಗೆದುಕೊಂಡು ನಿಯಮಿತ ವ್ಯಾಯಾಮ ಮತ್ತು ಆಹಾರ ನಿಯಮ ಪಾಲನೆ ಮಾಡುವುದು ಶ್ರೇಷ್ಠ. ಗುರು ಮುಂದೆ ದಿನಾಂಕ 2/6/2026 31/10/2026 7ನೇವನಾಗಿ ಕರ್ಕ ರಾಶಿಯಲ್ಲಿದ್ದು, ವೈಯಕ್ತಿಕ ಹಾಗೂ ವೃತ್ತಿಪರ ಸಂಬಂಧಗಳಲ್ಲಿ ಉತ್ತಮ ಬದಲಾವಣೆಗಳ ಯೋಗ ಸೃಷ್ಟಿಯಾಗುತ್ತದೆ. ಪಾರ್ಟ್ನರ್ಶಿಪ್ ಬಾಂಧವ್ಯ ಸಂಬಂಧಗಳ ಬೆಳವಣಿಗೆ ನಡೆಯುತ್ತದೆ. ಹೊಸ ಉದ್ಯೋಗ, ವ್ಯವಹಾರ ಸಂಬಂಧಗಳು ಮತ್ತು ಜೋಡಿಗಳೊಂದಿಗೆ ಒಪ್ಪಂದಗಳ ಪ್ರಾರಂಭಕ್ಕೆ ಉತ್ತಮ ಸಮಯ. ವ್ಯಾಪಾರದಲ್ಲಿ ನೂತನ ಆವಿಷ್ಕಾರಗಳ ವಿನಿಮಯ ಒಪ್ಪಂದಗಳ ಸಾಧನೆಗೆ ದಾರಿ ಮಾಡಿಕೊಡುತ್ತವೆ. ಆದರೆ ವಿವಾದ, ಅಸಮಾಧಾನಕರ ಸಂಬಂಧಗಳನ್ನು ದೂರವಿಡುವಂತೆ ಶ್ರದ್ಧೆ ಮತ್ತು ಶಿಸ್ತಿನಿಂದ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಮುಂದೆ 31 ಅಕ್ಟೋಬರ್ 2026 24 ಜನವರಿ 2027 8ನೇನಾಗಿ ಸಿಂಹರಾಶಿಯಲ್ಲಿದ್ದು, ಕುಟುಂಬ ಸಂಬಂಧಿ ವ್ಯಕ್ತಿಗಳೊಂದಿಗೆ ಕಲಹ, ಅಸ್ಥಿರತೆ, ಪೋಷಕರ ಆರೋಗ್ಯದಲ್ಲಿ ತೊಂದರೆಗಳು ಸಂಭವಿಸಬಹುದು. ಆದಾಗ್ಯೂ ಧೈರ್ಯ ಮತ್ತು ಶ್ರದ್ಧೆಯಿಂದ ಈ ಅವಧಿಯನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಪೋಷಕರ ಆರೋಗ್ಯದ ಮೇಲ್ವಿಚಾರಣೆ ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ಶಿಸ್ತು ಪಾಲನೆ ಅತ್ಯಂತ ಮುಖ್ಯ. ಸಂಯಮ, ಶ್ರದ್ಧೆ ಮತ್ತು ಪರಿಶ್ರಮದಿಂದ ಅಸ್ಥಿರತೆಯ ಮೇಲೆ ಜಯ ಸಾಧಿಸಿ ನಿರಂತರವಾಗಿ ಪ್ರಗತಿ ಪಥದಲ್ಲಿ ಸಾಗಬೇಕು. ಗುರು ಮುಂದೆ ವಕ್ರಿಯಾಗಿ ವರ್ಷಾಂತದವರೆಗೆ 7ನೇವನಾಗಿ ಪುನಃ ಕರ್ಕ ರಾಶಿಯಲ್ಲಿರುವನು. ಈ ಸಮಯದಲ್ಲಿ ಪಾರಂಪರಿಕ ಹಕ್ಕು, ಮನೆ ಮಂದಿರ ಸಂಬಂಧಿ ಕುತೂಹಲದ ವಿಚಾರಗಳು ಸ್ಪಷ್ಟವಾಗುವ ಸಮಯ. ವೈದ್ಯಕೀಯ ತಪಾಸಣೆ ಅಗತ್ಯವಿರುವ ಸಮಯ. ಹಣಕಾಸಿನ ವ್ಯವಹಾರಗಳು, ಸಾಲ ಪಾವತಿ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಧೈರ್ಯ, ಶ್ರದ್ಧೆ ಮತ್ತು ಪರಿಶ್ರಮದಿಂದ ಎಲ್ಲ ಕಷ್ಟಗಳಿಗೆ ಸಮಾಧಾನಕಾರಿಯಾದ ಪರಿಹಾರ ದೊರೆಯುವ ಯೋಗ. ಅತ್ಯಂತ ಶ್ರದ್ಧೆಯ ಬೆಳವಣಿಗೆಗೆ ಇದು ಅತ್ಯುತ್ತಮ ಸಮಯ. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಅಧ್ಯಯನದಲ್ಲಿ ಹೊಸ ಉತ್ಸಾಹ ಮತ್ತು ಸಾಧನೆ ಕಾಣುತ್ತದೆ. ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶ. ಆದರೆ ಧೈರ್ಯ ಮತ್ತು ಶ್ರದ್ಧೆಯಿಂದ ಸಮಯ ನಿಷ್ಠಿತ ಅಧ್ಯಯನ ಮಾಡಿ. ಆಂತರಿಕ ಶಕ್ತಿ ಬೆಳೆಸಿಕೊಳ್ಳುವುದು ಮುಖ್ಯ. ಪ್ರವಾಸ, ಧಾರ್ಮಿಕ ಯಾತ್ರೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಎಲ್ಲ ಅಡಚಣೆಗಳನ್ನು ದಾಟಿ ನಿಮ್ಮ ಉನ್ನತ ಗುರಿಗಳನ್ನು ಸಾಧಿಸಿ. ನೌಕರದಾರರಿಗೆ ಈ ವರ್ಷವು ವೃತ್ತಿಪರ ಬದುಕಿನಲ್ಲಿ ದೊಡ್ಡ ಅವಕಾಶಗಳನ್ನು ತರಲು ಸಾಧ್ಯ. ಹೊಸ ಜವಾಬ್ದಾರಿಗಳು, ಅಧಿಕಾರಿ ಮಾನ್ಯತೆ ಹಾಗೂ ಪ್ರಗತಿ ದೊರೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳು ಹಾಗೂ ಹಿರಿಯರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಂಡು ಶ್ರದ್ಧೆ ಮತ್ತು ಶಿಸ್ತು ಪಾಲಿಸಿ ಶ್ರಮದಿಂದ ಮುಂದುವರಿಯಿರಿ. ಸಮರ್ಥ ನಿರ್ವಹಣೆ ಮತ್ತು ಪರಿಶ್ರಮದ ಮೂಲಕ ದೀರ್ಘಕಾಲೀನ ಯಶಸ್ಸು ನಿರೀಕ್ಷಿಸಬಹುದಾಗಿದೆ. ಕೃಷಿಕರು ಈ ವರ್ಷ ಆರ್ಥಿಕ ಅಡಚಣೆಗಳು, ಹವಾಮಾನ ವೈಪರೀತ್ಯಗಳು ಹಾಗೂ ಪಾರಂಪರಿಕ ಹಕ್ಕು ಸಂಬಂಧಿ ಸಂಘರ್ಷಗಳು ಎದುರಾಗಬಹುದು.